ಹಲೋ ಗ್ಯಾಸ್. ಹಲೋ ಗ್ಯಾಸ್. ಹಾಯ್ ಗಾಯ್ಸ್. ಹೇ ಗಾಯ್ಸ್. ಎರಡು ಒಂದೇ ಅಲ್ವಾ? ಹಲೋ ಗ್ಯಾಸ್, ಹಾಯ್ ಗಾಯ್ಸ್ ಎರಡು ಒಂದೇ ತರನೇ ಕೇಳಿಸುತ್ತೆ. ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಬ್ಯೂಟಿಫುಲ್ ಸ್ವಾಗತನಾ? ನಾನು ಹೇಳ್ತೀನಿ ಸೂರ್ಯಂಗೆ ನನ್ನ ಮೇಲೆ ಇಷ್ಟೊಂದು ಲವ್ ಇಡ್ಬೇಡ ಅಂತ. ಇಟ್ಟಾಗೆಲ್ಲನೂ ನನ್ನ ಕರ್ರಿಗೆ ಮಾಡಕ್ ಬರ್ತಾನೆ. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ಏನ್ ಹೇಳಕ್ ಕೊಟ್ಟು ನಾನು ಹಂಗೆ ಮರ್ತೋಯ್ತಿದ್ದೆ. ಬೆಳಗ್ಗೆನೆ ಎಲ್ಲರೂ 9 ಗಂಟೆಗೆ ಎದ್ದು ತಿಂಡಿ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ನಾನು ಕರೆಕ್ಟಾಗಿ ವೆಲ್ಕಮಿಂಗ್ ಕೊಟ್ಟು ನಾನು ನಿಮ್ಗೆ ಇವೆಲ್ಲ ಮಾಮೂಲು ಕಂಟ್ರೋಲ್. ಕರೆಕ್ಟಾಗಿ ವೆಲ್ಕಮಿಂಗ್ ಕೊಟ್ಟಿಲ್ಲ. ಇನ್ನೊಂದ್ಸಲಿ ಕೊಟ್ಬೇಡ. ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ ನಾನು ಅಪ್ಪ ಅಮ್ಮ ಎಲ್ಲರೂ ಕೂಡ ರೆಡಿ ಆಗ್ತಾ ಇದೀವಿ. ದೆನ್ ಇನ್ನೊಂದು ನಮ್ಮ ಜೊತೆಗೆ ಇವತ್ತು ಬವಿತಾ ಫ್ಯಾಮಿಲಿಯನ್ನು ಕೂಡ ಬರ್ತಿದ್ದಾರೆ. ಎಲ್ಲಿಗೆ ಏನು ಅಂತೆಲ್ಲ ಹೋಗ್ತಾ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲರೂ ರೆಡಿ ಆದಮೇಲೆ ಯಾವ ಥರ ಚೆನ್ನಾಗಿ ಕಾಣ್ತಾರೆ, ಎಷ್ಟು ಮೇಕಪ್ ಹಾಕೊಂಡವ್ರೆ, ಎಷ್ಟು ಮೇಕಪ್ ಇದ್ರೆ ಎಷ್ಟು ಸಖತ್ತಾಗಿ ಕಾಣ್ತಾರೆ, ಇದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಏನು ಗೊತ್ತಾ, ನಾನು ಅಪ್ಪ ಚಿರಂತ್ ಆಗಿರ್ಬೋದು, ಚಿರಂತ್ ಮೇ ಬಿ ಬರಲ್ಲ ಅನ್ಕೋತೀನಿ. ನಾನು ಅಪ್ಪ ಬವಿತಾರ ಅಪ್ಪ ಎಲ್ಲ ಸಿಂಪಲ್ ಆಗಿ 5 ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀವಿ. ಆದರೆ ನಮ್ಮಮ್ಮ ಬವಿತಾ ಎಲ್ಲ 1 ಅವರ್ ತಗೋತಾರೆ. ನಮ್ಮಮ್ಮ ಅಂತೂ 2 ಗಂಟೆಯಿಂದ ರೆಡಿ ಆಯ್ತಾರೆ. ನಾನು ಹೆತ್ತ ಮಗನೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ, ಏನ್ ಮಾಡಕ್ಕಾಯ್ತತೆ. ನೋಡಿ 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 ಒಲ್ಲಲ್ಲೇ ಈ ಮುದ್ದಾದ ಮುಖಕ್ಕೆ ಮೇಕಪ್ ಬೇರೆ. ಅಜ್ಜಿ ಆಯ್ತಿದೆ ಕಣಮ್ಮ, ವಯಸ್ಸಾಯ್ತೈತೆ. ಮದ್ವೆ ಮೊಮ್ಮಕ್ಳೇ ಬಂದಿಲ್ಲ, ಅದ ಹೆಂಗ್ ಅಜ್ಜಿ ಆಯ್ತೀನಿ ನಾನು? ಅಲ್ಲಿ ನೋಡಿಲ್ಲ ಎಲ್ಲ ಅಜ್ಜಿ ಆಯ್ತಿದ್ಯಾ? ಅದು ಎಲ್ಲಾರ್ಗು ಬರುತ್ತೆ ಏರು. ನಾವಮ್ಮ ಅಜ್ಜಿನೋ ಆಂಟಿನೋ. ಈ ಹುಟ್ಟಿನ ಮಕ್ಕಳಿಗೂ ವೈಟ್ ಏರ್ ಬರುತ್ತೆ, ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಏನು ಮಾಡೋಗಿಲ್ಲ. ಅದಕ್ಕೆ ಅಜ್ಜಿ ಆಗ್ಬಿಡ್ಬೇಕು ಬೇಗ ಮನಮ್ಮ. ಅರ್ಥ ಆಯ್ತು ಅನ್ಸುತ್ತೆ. ಈ ಟೀ ಶರ್ಟ್ ನ ಈ ಆಫ್ ಟೀ ಶರ್ಟ್ ಸ್ಟುಡಿಯೋದಲ್ಲಿ ತಗೊಂಡಿದ್ದು. ಹಾಗೆ ನನ್ನ ನಾರ್ಮಲ್ ಆಸ್ ಇಟ್ ಈಸ್ ಪ್ಯಾಂಟ್ ಜೊತೆಗೆ ಈ ನೆನ್ನೆ ಒಂದು ಹೊಸ ಶೂ ತಗೊಂಡಿದ್ನಲ್ಲ, ಈ ಶೂ ಜೊತೆಗೆ ಈ ಒಂದು ಇದು ಮ್ಯಾಚಿಂಗ್ ಇತ್ತು, ಅದಕ್ಕೆ ಅದನ್ನೇ ಹಾಕೋತಾ ಇದೀನಿ. ಅಮ್ಮ ಸ್ನಾನ ಮಾಡ್ಬಿಟ್ಟು ಪಪ್ಪ ಇಲ್ಲ ಹಾಕೈತೆ ನೋಡಮ್ಮ. ನಾನಲ್ಲ ಅಮ್ಮ ಪಪ್ಪ ಹಾಕಿರೋದು. ಅಮ್ಮ ಅಪ್ಪ ಹಾಕಿರೋದು ನಾನಲ್ಲ. ಅಲ್ಲಮ್ಮ ಅದೆಂಗಮ್ಮ ನಮ್ಗೆ ಪಪ್ಪನ್ ಮಾತ್ರ ಒಂದ್ ಲುಕ್ ಆದ್ರೂ ಕೊಟ್ಟ. ಅಪ್ಪ ಒಂದ್ ಲುಕ್ ಕೊಟ್ಟ. ಇಲ್ಲಿ ನೋಡ, ನಾ ಸಾಕ್ಷಿ ತೋರಿಸ್ತೀನಿ. ಇಲ್ಲಿ ನೋಡ, ನನ್ನ ಫಸ್ಟ್ ಹಾಕಿರೋದು ಯಾವ್ದು ಟವಲ್ ನೋಡು, ಸೆಕೆಂಡ್ ಅದ್ರ ಮೇಲೆ ನಾನು. ಅಮ್ಮ ಒಟ್ಟಲ್ಲಿ ಇಬ್ರು ಹಾಕಿದೀವಿ ತಾನೆ, ಇಬ್ರು ಹಾಕಿದೀವಿ ತಾನೆ. ದಯವಿಟ್ಟು ಇಬ್ರು ತಗೊಂಡ ಒಣಗಾಕಿ. ಈಗ ನೀನ್ ಏನ್ ಗೊತ್ತಾ, ಕ್ಯಾಮ್ರಾದಲ್ಲಿ ಬರೀ ನನಗೆ ಮಾತ್ರ ಲುಕ್ ಕೊಡ್ತಿದ್ದೆ. ಅಪ್ಪಂಗ್ ಒಂದ್ ಲುಕ್ ಕೊಟ್ಟ. ಯಾಕ ಮಗ? ಹೇಳ, ಅಪ್ಪ ಒಂದ್ ಲುಕ್ ಆದ್ರೂ ಕೊಟ್ಟ. ಕೊಡು ಒಂದ್ಸಲ ಲುಕ್ ಕೊಡು ಲುಕ್ ಕೊಡು ಒಂದ್ ಟೆರ ಲುಕ್ ಕೊಡು. ಅದ್ಯಾವ್ದೋ ವೈಟ್ ಇತ್ತಲ್ಲ ಇನ್ನೊಂದು. ಗೈಸ್ ಏನೇ ಹೇಳಿ, ನಾವ್ ಅಮ್ಮಂಗೆ ನಾವ್ ಅಪ್ಪನ್ ಕಂಡ್ರೆ ಭಯನೇ, ಅದಕ್ಕೆ ಹಂಗಾಡೋದು. ಏನ್ ಲುಕ್ ನೋಡಿದ್ರಲ್ಲ, ನನ್ ಮಾತ್ರ ಲುಕ್ ಕೊಡ್ತಾರ ನಾವಮ್ಮ. ಇಂಥ ಒಂದು ದುರಂತವನ್ನು ನೀವು ಎಂದಿಗೂ ನೋಡೋಕೆ ಸಾಧ್ಯನೇ ಇಲ್ಲ ಗೈಸ್. ಈ ತರ ಒಂದು ಮೇಕಪ್, ಈ ತರ ಒಂದು ಡ್ರೆಸ್ಸಿಂಗ್ ಸ್ಟೈಲು ಯಾರಾದ್ರೂ ಮಾಡ್ತಾರಾ? ನೋಡಿ ನಮ್ ಚೊಟ್ಟ ಮರಿ ಮಾಡ್ತಾಳೆ. ಓಹೋ, ಏನೋ ತಿರುಗಿದ ತಕ್ಷಣ ಹಿಂಗೆ BGM ಹಾಕ್ಬೇಕಂತನಾ? ಮಕ ಹಾಕ್ತೀನಿ ನಿನಗೆ. ಏನು ಮರಿ ಈ ತರ ರೆಡಿ ಆಗ್ಬಿಟ್ಟಿದ್ಯಾ? ಫಸ್ಟ್ ಟೈಮ್ ಸಕ್ಕದ ಕಾಣ್ತಿರೋದು ನೀನು. ಅದು ಫಸ್ಟ್ ಟೈಮ್ ಸ್ನಾನ ಮಾಡಿರ್ತಿಲ್ಲ, ಅದಕ್ಕೆ ಸಕ್ಕದ ಕಾಣೋದು ನೀನು. ಗೈಸ್ ಲಿಟ್ರಲಿ ಇವತ್ತು ಚೆನ್ನಾಗಿ ಕಾಣ್ತಾಳೆ, ಯಾಕಂದ್ರೆ ಇವತ್ತು ಅಪರೂಪಕ್ಕೆ ಸ್ನಾನ ಮಾಡೋಳು, ಅದಕ್ಕೆ. ಅಂತ ಒಪ್ಕೋಬೇಕು, ಯಾಕಂದ್ರೆ ನೀನ್ ಅಪರೂಪಕ್ಕೆ ಸ್ನಾನ ಮಾಡೋದು. ಗೈಸ್ ಇವತ್ತು ಎಲ್ರು ಕೂಡ ಸಕ್ಕದ ಕಾಣ್ತಾರೆ ಮಾತ್ರ. ಏನಕ್ಕಂದ್ರೆ ಇವತ್ತು ನಾವು ಹೋಗ್ತಿರೋದು ಗೃಹ ಪ್ರವೇಶ ಎಲ್ಲಿ ಅಂದ್ರೆ ನೆಲಮಂಗಲದ ಹತ್ರ ಇರೋದು. ಅಲ್ಲಿ ನಾನು ಮುಂಚೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ನಲ್ಲ, ಅವರು ನಮ್ಮ ಬಿಲ್ಡಿಂಗ್ ಕೆಳಗಡೆನೆ ಅವರು ಫ್ಯಾಮಿಲಿ ಇದ್ದಿದ್ದು. ಅವರು ಗೃಹ ಪ್ರವೇಶಕ್ಕೆ ನಮ್ಮನ್ನ ಕರೆದಿರೋದು. ಸೊ ಆ ಬಿಲ್ಡಿಂಗ್ ಪೂರ್ತಿ ಇರೋರೆಲ್ಲ ಬರ್ತಾರೆ, ಅದಕ್ಕೆ ನಾವು ನಮ್ಮ ಫ್ಯಾಮಿಲಿ ಬವಿತಾ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಹಂಗೆ ಅದನ್ನ ಮುಗಿಸ್ಕೊಂಡು ಇನ್ನು ಎಲ್ಲೆಲ್ಲ ಹೋಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ತೋರಿಸ್ತೀನಿ ಗೈಸ್. ಇವಾಗ ಯಾರ್ಯಾರು ಎಲ್ಲ ಗೈಸ್ ಎಲ್ರು ಯಾವ್ಯಾವ ತರ ರೆಡಿ ಆಗಿದ್ದಾರೆ ಅಂದ್ಬಿಟ್ಟು ಒಂದು ಮ್ಯೂಸಿಕ್ ಜೊತೆಗೆ ಹಾಕ್ತೀನಿ. ಈಗ ನೋಡ್ಕೊ ಬನ್ನಿ. ಗೈಸ್ ನೋಡಿದ್ರ BGM ಕ್ಲಿಪ್ಸ್ ಎಲ್ಲ ಯಾವ್ಯಾವ ತರ ಎಲ್ರು ರೆಡಿ ಆಗಿದ್ರು ಅಂತ ನೋಡಿದ್ರಿ. ಇವಾಗ ಹೊರಟಿದ್ವಿ ಫೈನಲಿ ಮನೆಯಿಂದ. ಎಷ್ಟು ಗೊತ್ತಾ, 9:30 ಹೊರಡ್ಬೇಕಂತ ಹೇಳಿದ್ದು. ಅಮ್ಮ ಎಷ್ಟು ಗಂಟೆ ಹೊರಡ್ತಿದ್ವಮ್ಮ? 9 ಗಂಟೆ. ಅಲ್ಲ 9:30 ಹೊರಡ್ಬೇಕಂತ ಅನ್ಕೊಂಡು 9 ಗಂಟೆಗೆ ಹೊರಡ್ತಿದ್ಯಾ? ಹೌದಾ, ಒಂದ್ ನಿಮಿಷ ಇರಪ್ಪ ಗೈಸ್. ಒರಿಜಿನಲ್ ಟೈಮ್ ತೋರಿಸ್ತೀನಿ ರೀ. ಒರಿಜಿನಲ್ ಟೈಮ್ ನೋಡಿ, 11 ಗಂಟೆಗೆ ಹೊರಡ್ತಿರೋದು. ಏನು ಮಾಡಕ್ಕಾಗಲ್ಲ, ವುಮೆನ್ ಅಷ್ಟೇ.
ಸೊ ಇಲ್ಲಿಂದ ನೆಲಮಂಗ್ಲಕ್ಕೆ ಎಷ್ಟು ಪಾಪ 50 ಕಿಲೋಮೀಟರ್ 55 ಕಿಲೋಮೀಟರ್ 65 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು 65 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಇವಾಗ ನಾವ್ ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು, ಅಪ್ಪ, ಬವಿತಾ ಅವ್ರ ಅಮ್ಮ ಮತ್ತೆ ನಮ್ಮಮ್ಮ. ಸೊ ನಮ್ ಜೊತೆಗೆ ಚಿರಂತ್ ಅವ್ರ ಅಪ್ಪ ಮತ್ತೆ ಚಿರಂತ್ ಇಬ್ರು ಬರ್ತೀರಾ. ಚಿರಂತ್ ಅವ್ರ ಅಪ್ಪ ಕೆಲಸ ಇರ್ಬೇಕು. ಚಿರಂತ್ ಯಾಕೆ ಬರ್ತಿಲ್ಲ? ಓ ಟ್ಯೂಷನ್. ಓ ಸಿನ್ಸಿಯರ್ ಸ್ಟೂಡೆಂಟ್ಸ್. 10th ಅಲ್ವಾ, ಸಿನ್ಸಿಯರ್ ಸ್ಟೂಡೆಂಟ್ ಬೇರೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಓದ್ತಾನೆ ಅಣ್ಣ, ನೆನ್ಸ್ಕೋಬೇಕು ಓದೋದು. ಅದಕ್ಕೆ ಟ್ಯೂಷನ್ಗೆ ಹೋಯ್ತಾನೆ. ಅದೇ ಎಸ್ ಎಲ್ ಸಿ ಇರೋದಕ್ಕೆ ಓದ್ತಾನೆ. ಟ್ಯೂಷನ್ ಓದಕ್ ಹೋಯ್ತಾನೋ, ಟ್ಯೂಷನ್ ಅಲ್ಲಿ ಇರೋರು ನೋಡಕ್ ಹೋಯ್ತಾನೋ. ಅಲ್ಲಿ ಬರೀ ಹುಡುಗರೇ ಬರೋದು, ಹುಡುಗಿರಿ ಯಾರಿಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಅಕ್ಕ ಒಂದ್ ಕೆಲ್ಸ ಮಾಡಿ, ಚಿರಂತನ ಬರೀ ಬಾಯ್ಸ್ ಕಾಲೇಜಿಗೆ ಕಳ್ಸ್ಬಿಡಿ. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ ಮಕ್ಳು. ಲಬ 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 ಲಬೋ ಅಂತ ಬಾಯ್ ಬಿಡ್ಕೊಂಡ್ಬಿಡ್ತಾನ ನಮ್ಮ ಅಷ್ಟೇ. ಕರೆಕ್ಟ್. ಕೈ ಸೇರೋಣ ಹೇಳೋಣ. ಗೊತ್ತಾ, ಇವರಿಬ್ರು ಸೇಮ್ ಕಲರ್ ಹಾಕಿದ್ದಾರೆ, ಸೇಮ್ ವಾಚ್ ಹಾಕಿದ್ದಾರೆ. ಸೇಮ್ ವಾಚ್. ಲೆಟ್ಸ್ ಗೋ ಗೈಸ್, ಫುಲ್ ಟ್ರಾವೆಲಿಂಗ್ ಅನ್ಕೊಳ್ಳಿ. ಈಗ 65 ಕಿಲೋಮೀಟರ್. ಯಾರು ಬಾಬಾ ಗೈಸ್, ಯಾರೋ ಊಸ್ಬಿಟ್ರು. ಅಯ್ಯಯ್ಯೋ ಅಮ್ಮ, ಯಾರೋ ಊಸ್ಬಿಟ್ರು. ಕಸ ಹಾಕಿ ಅಮ್ಮ, ಯಾರೋ ಊಸ್ಬಿಟ್ರು. ಕಸ ಹಾಕಿರೋದು ಗೈಸ್ ನಮ್ಮಲ್ಲಿ ಯಪ್ಪ ನಮ್ಮಲ್ಲಿ ಊಸ್ ಬಿಡೋರು ಹಾಕ್ಬಿಟ್ಟವ್ರಲ್ಲಪ್ಪ. ಇವತ್ತಿನ ಊಸ್ಕಾತಿ ಬಂದ್ಬಿಟ್ಟು ಬಬಿತಾ. ಗೈಸ್ ಅಲ್ಲಿ ಹೊರಗಡೆ ಏನೋ ಸ್ಮೆಲ್ ಅಂತ, ಅದ್ರ ಸ್ಮೆಲ್. ಬಿಟ್ಟಿಲ್ಲ ತಾನೇ, ಸುಮ್ಮನೆ. ಗೈಸ್ ಅದು ಹೊರಗಡೆ ಸ್ಮೆಲ್. ಬವಿತಾ ಬಿಟ್ಟಿಲ್ಲ ಪಾಪ. ಯಾಕೆ ಕಳ್ಸೋದ ಮೇಲೆ 1000 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾರ ನಾವಪ್ಪ. ಪೆಟ್ರೋಲ್ ಈ ಕಾರ್ಗೆ ಪೆಟ್ರೋಲ್ ಎಲ್ಲ ಖರ್ಚು ನಮ್ಮ ಅಪ್ಪಂದ. ಗೈಸ್ ಬೆಳಗ್ಗೆನೆ ನೈಟ್ ಎಲ್ಲ ಹೆಂಗೆಂಗೋ ಮಲ್ಕೊಂಡ್ಬಿಟ್ಟಿದೀನಿ. ಎರ್ರ ಬಿರ್ರಿ ಕತ್ತು ಸಿಕ್ಕಾಪಟ್ಟೆ ನೋವ್ತೈತೆ. ಹೆಂಗೋ ಮಲ್ಕೊಂಡ್ಬಿಟ್ಟಿದೀನಿ. ನಮ್ಮ ಈ ಸೈಡ್ ಊದ್ಕೊಂಡ್ಬಿಟ್ಟೈತೆ ಅನ್ಸ್ತೈತೆ. ಮನಿಕತಿ ಗೊತ್ತಾ ನಿನಗೆ? ಮಕ ಸೇರ್ಸಿ ಹೊಡಿಬೇಕು ಅಷ್ಟೇ. ಸಕ್ಕದ ಮಲ್ಕೋತೀನಮ್ಮ. ನಂತರ ಮಲ್ಕೊಂಡ್ ಯಾರು ಇರಲ್ಲ. ನಂತರ ಮಲ್ಕೊಂಡ್ ಯಾರು ಇರಲ್ಲ ಗೈಸ್. ಆ ತರ ಮಲ್ಕೋತೀನಿ. ಅಂದ್ರೆ ಎಲ್ಲ ಕೈ ಒಳಗಡೆ ಬಿಟ್ಕೊಂಡು ದಬಾಕೊಂಡು ಇಲ್ಲಿ ಊದ್ಕೊಂಡ್ಬಿಟ್ಟೈತೆ. ಆ ತರ ಹೆಂಗೋ ಮಲ್ಕೋತೀನಲ್ಲ, ಊದ್ಕೊಂಡ್ಬಿಟ್ಟೈತೆ. ಅದು ಏನ್ ಗೊತ್ತಾ, ಇವಳು ಏನೂ ಆಗಲ್ವಂತೆ. ಅದು ಮನುಷ್ಯಗ್ ಮಾತ್ರ ಆಗೋದು. ಪಿಚಾಚಿ ರಾಕ್ಷಸರಿಗೆ ಎಲ್ಲ ಐತತೆ, ರಾಕ್ಷಸಿಗೆ ಎಲ್ಲ ಐತತೆ, ಆಗಲ್ಲ. ಗೈಸ್ ನಮ್ಮ ಚೋಟ ಮರಿದು ಇನ್ನೇನೋ 40 ಈಗಿರೋದು 49.5 ಇದೆ. ಇವತ್ತು ಹಿಂಗ್ ಹೋಗಿ ಹಿಂಗ್ ಬರೋಷ್ಟರಲ್ಲಿ 50K ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರೆ. ಇವತ್ತು 50K ಆದ್ರೆ ಅಲ್ಲೇ ಬಹುಮಾನ ಹಂಗೆ ಸೀದಾ ಪಾರ್ಟಿಗೆ ಹೊಡೆದ್ಬಿಡೋದು, ತಿನ್ಕೊಂಡ್ ಬಂದ್ಬಿಡೋದು ಅಷ್ಟೇ. ಪರವಾಗಿಲ್ಲ, ಅವತ್ತಿನ ದಿನ ತಿನ್ಬೇಕು. ಯಾವತ್ ತಿನ್ನಲ್ವ ನೀವಮ್ಮ ನಾನ್ ವೆಜ್, ಅವತ್ತು ತಿನ್ಬೇಕು. ಅವತ್ತೇ ಸಖತ್ತಾಗಿರೋದು. ಇವಾಗ ಒಂದ್ ವಿಡಿಯೋ ಬಿಡ್ಬೇಕು. ಅದು ವಿಡಿಯೋ ಬಿಟ್ಟಿದ ತಕ್ಷಣ 50K. ಇನ್ನೊಂದೇನಂದ್ರೆ ಇಷ್ಟ ದಿನ ನಮ್ಮ ಭವಿತನ ಚೋಟ ಮರಿ ಅಂತ ಇದ್ವಿ. ಇನ್ಮೇಲೆ ಒಂದ್ ಸ್ವಲ್ಪ ಚೋಟ ಮರಿ ಜೊತೆಗೆ ಚೋಟು ಡಾನ್ ಅನ್ನೋಣ ಅಂತ ಇದೀನಿ. ಚೋಟು ಡಾನ್, ಮಿನಿ ಡಾನ್. ಟ್ಯಾಂಕ್ ಚಿನ್ನ. ಗೈಸ್ ನೈಸ್ ರೋಡ್ ಪೂರ್ತಿ ಜಾಮು. ಅಲ್ಲಿ ನೋಡ್ಬೋದು ನೀವು. ಇನ್ನೂ ನೋಡಿ ಅಲ್ಲಿ ಹೆಡ್ಜಲ್ಲಿ ಕಾರ್ ಕಾಣ್ತಿತ್ತಲ್ಲ, ಅದಕ್ಕೂ ಇನ್ನ ಮೇಲೇನೆ ಫುಲ್ ಟ್ರಾಫಿಕ್ ಇದೆ. ಏನಕ್ಕಂತ ಗೊತ್ತಿಲ್ಲ. ಮಿನಿಮಮ್ 1 ಕಿಲೋಮೀಟರ್ ಮೇಲೆ ಆಕ್ಸಿಡೆಂಟ್ ಆಗಿರ್ಬೇಕು ಮೇ ಬಿ, ಅದಕ್ಕೆ ಇಷ್ಟು ಜಾಮು. ಟ್ರಾಫಿಕ್ ಪೂರ್ತಿ ಈ ಕಡೆ ಮೈಸೂರು ರೋಡ್ ಹೋಗೋ ದಾರಿಲಿ ಫುಲ್ ಟ್ರಾಫಿಕ್ ಇರೋದು. ಇದು ಒಂದ್ರಿಂದ ಇಡೀ ಪೂರ್ತಿ ಜಾಮ್ ಮಾಡಕ್ಬಿಟ್ಟವ್ರೆ. ಇದೇನ್ ಇಷ್ಟೊಂದು ಜಾಮ್ ಇವತ್ತು ಫಸ್ಟ್ ಟೈಮ್ ಈ ರೇಂಜ್ ಜಾಮ್ ಆಗೈತೆ. ಈಗ ನೋಡಿ ಫುಲ್ ಖಾಲಿ ರೋಡು. ಹೇಳು ಮೇಕಿಲ್ಲಿ ಪುಟ್ಟ ಮಲ್ಲಿ ನೋಡ. ಬಿಡ್ಬೇಡ, ಬಿಡ್ಲ ಬಿಡ. ಯಾಕೆ ಮಲ್ಕೊಂಡಿದ್ಯಾ?
ಎದಳ್ಚ ಇಲ್ವಾ? ಏಯ್ ನಮ್ ಕಾರಲ್ಲಿ ಕುತ್ಕೊಂಡು ನಮ್ ಕಾರಲ್ಲಿ ಇದ್ದೆ ಹೊಡಿತ್ಯ. ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಎದಳ. ಗುಡ್ ಒನ್, ಗುಡ್ ಒನ್. ಕಣ್ಣೀರೇ ಬತ್ತೈತಲ್ಲ ಅದಕ್ಕೆ. ನೋಡ್ತಾವಳೆ ಅನ್ಕೊಂಡೆ ನಾನು ಭುಜ. ಯಾಕೆ ಹೇಳದ್ಲಾ? ನಿದ್ದೆ 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 ಬಿದ್ಲು, ನಿದ್ದೆಲಿ ಬಿದ್ಲು. ಅಮ್ಮ ಕತ್ ನೋವು ಕಣಮ್ಮ. ಆಯ್ತಲ್ಲಪ್ಪ ಗೈಸ್, ಸಿಕ್ಕಾಪಟ್ಟೆ ಕತ್ ನೋವು. ಯಪ್ಪ ಹೋಗಪ್ಪ. ಎಲ್ಲ ಬರೋ ಚಿಕ್ಕ ಐತಲ್ಲ. ಹೌ ಡೇರ್ ಯು ಸ್ಲೀಪಿಂಗ್ ಇನ್ ಫ್ರಂಟ್ ಆಫ್ ಮೀ? ಏಯ್ ಎತ್ತಳು, ಎದ್ದು ಬಿಡು ಬೇಗ, ಹೇಳ್ತಾ ಇದೀನಿ. ನಿದ್ದೆ ಮಾಡ್ತೀಯ, ನಿದ್ದೆ ಮಾಡ್ತೀಯ, ಎದ್ದು ಬಿಡು, ಎದ್ದು ಬಿಡು. ನಿದ್ದೆ ಮಾಡ್ತೀಯ, ನಿದ್ದೆ ಮಾಡ್ತೀಯ. ಅದು ಉಪ್ಪು ಹೋಯ್ತಲ್ಲ ಎಡಗಡೆ ಸೈಡ್ ಪೂರ್ತಿ ಇರ್ತದಲ್ಲ. ಎದ್ದು ಬಿಡು, ಎದ್ದು ಬಿಡು, ರೆಕ್ಕೆ. ಎದ್ದು ಬಿಡು ಬೇಗ. ನಾವು ಹಾಕಿರ್ತಾರಲ್ಲ ಮಂತ್ರ ಎಲ್ಲ ಹೋಗ್ಬೇಕಾ ಸಿಗ್ತವೆ ನಮ್ಗೆ. ಎಷ್ಟು ಜನ ಹಾಕಿರ್ತಾರ. ಅದೇ ಸುರುತಿ ಯು ಇಟ್ಟಿಂಗ್ ಮೀ, ಐ ಟೆಲ್ ಮೈ ಸಬ್ಸ್ಕ್ರೈಬರ್ಸ್ ಟು ಇಟ್ ಯು. ಅಷ್ಟೇ, ಹೋಗ್ಬಿಡು, ಹೊಡೆದಾಕ್ಬಿಡ್ತೀನಿ. ಎಷ್ಟು ಜಾಸ್ತಿ ಮಾಡ್ತಾರ ಮೇಡಮ್? ಎಷ್ಟು ನಾನಿಗೆ ಯಾಕೆ ಹೊಡಿತೀಯಾ? ಒಬ್ಬ ಬುಜ್ಜು ನೋಡು. ಹೊಡಿಯ ಬುಜ್ಜು, ಹೊಡಿಯ ಬುಜ್ಜು. ಗೈಸ್, ಮಾರಮ್ಮನ್ ದೇವ್ವ ಎರಡನೇ ಫೇಸ್, ಎರಡನೇ ಫೇಸ್ ಬರೀತದೆ, ಎರಡನೇ ಫೇಸ್. ಮಾರಮ್ಮ ಡಿಸ್ಕೋ ಕೇಳಿದ್ದೀವಿ. ಮಾರಮ್ಮನ್ ದೇವರೇ. ಅದು ಹಂಗೆ ಫ್ಲೋ ಅಲ್ಲಿ ಬರ್ತದೆ ಮಾರಮ್ಮನ್ ದೇವ್ವ. ಬುಜ್ಜಿ ಏನ್ ಹೇಳ್ದೆ? ಬುಜ್ಜಿ ಏನ್ ಹೇಳ್ದೆ? ಏನ್ ಹೇಳ್ದೆ ಹೇಳ್ಬಿಡು, ಹೊಡೆದ್ ಬಿಡ್ತೀನಿ ಅಂದ್ರೆ. ಗೈಸ್, ಇಲ್ಲಿ ಟ್ರಾಫಿಕ್ ಆಗೈತೆ ಈಗ. ಬುಜ್ಜಿದು ಇನ್ನ 50K ಹಾಕಿ ಒಂದು 200 ಫಾಲೋವರ್ಸ್ ಬೇಕು. ಅದಕ್ಕೆ ಅವಳು ಏನ್ ಹೇಳ್ತಾಳೆ ಅಂದ್ರೆ, ಇಲ್ಲಿ ಇಲ್ಬಿಟ್ಟು ಎಲ್ಲರ ಹತ್ರಕ್ಕೆ ಹೋಗ್ಬಿಟ್ಟು ಅಣ್ಣ ನಾವೊಂದು ಫಾಲೋ ಮಾಡ್ಕೊತೀನಿ, ಅಣ್ಣ ನನ್ನೊಂದು ಅಕೌಂಟ್ ಫಾಲೋ ಮಾಡ್ಕೊತೀನಿ ಅಂತ ಕೇಳ್ಕೊಬತ್ತಾರೆ ಅಂತ. ಹೌದಾ? ಒಳ್ಳೆ ಕೆಲ್ಸ ಬುಜ್ಜಿ, ನನ್ ಮಾತ್ ಕೇಳ, ಒಳ್ಳೆ ಕೆಲ್ಸ. ಒಂದ್ ಫಾಲೋವರ್ ಆಗಿಲ್ಲ ಅಂದ್ರೆ ₹1 ಕೊಡ್ತಾರೆ ನಿಂಗೆ. ಗೈಸ್, ಇಲ್ಲಿರೋ ಪ್ರತಿಯೊಬ್ರು ಹತ್ರಕ್ಕೆ ಹೋಗ್ಬಿಟ್ಟು ಒಂದೊಂದು ಫಾಲೋ ಹತ್ತಿಸ್ಬಿಟ್ರೆ ಬುಜ್ಜಿ 50K. ಇಲ್ಲ ಒಂದ್ ಕೆಲ್ಸ ಬುಜ್ಜಿ, ಒಂದ್ ಕೆಲ್ಸ ಮಾಡು, ಮೇಲ್ಗಡೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡು, ಒಂದ್ ಮೈಕ್ ಕೊಡ್ತೀನಿ. ಮೈಕಲ್ಲಿ ಎಲ್ರು ಮಾನ್ಯರೇ ಮೈನರೇ, ಮಾನ್ಯರೇ ಮೈನರೇ, ಮಾನ್ಯರೇ ಮಹಿಳೆಯರೇ, ನನ್ನ ಅಕೌಂಟ್ ಇವಾಗ ಫಾಲೋ ಆಗಕ್ಕೆ 200 ಫಾಲೋ ಮಾಡ್ಬೇಕು. ಎಲ್ಲಾರು ಇನ್ಸ್ಟಾಗ್ರಾಮ್ ತಗೊಂಡು ಹೊತ್ಬಿಡು ಅಂತ ಹೇಳ್ಬಿಡು. ಬೆಸ್ಟ್. ನನ್ನ ಹೆಸರು ಪವಿತಾ. ಕಿರತಕ ಫಿಲಮ್ ಅಲ್ಲಿ ಹೇಳ್ತಾನಲ್ಲ, ಅಣ್ಣ ತಮ್ಮಂದಿರೇ ಮತ್ತು ಹುಡುಗಿಯರೇ ಗಂಡಸರು ಹೇಳಿಲ್ಲ ಚಿರ ಅಂತ ಕೊಡ್ಬೇಕು. ಅದನ್ನ ಹಿಡ್ಕೊಂಡ್ ನಿಂತಿರ್ತಾನಲ್ಲ, ಹಿಂಗೆ ಆಟ ಆಡಿಸ್ತೀರ ನೀವು. ಚಿರಂತ ಇರ್ತಾರಲ್ಲ ಅವ್ರು 3 ಜನ ನೋಡಿ ಚಿರಂತ ಕಳ್ಸ್ಬೇಕ. ಮೇಲ್ಗಡೆ ಹಿಂಗ್ ಕೂತ್ಕೊಂಡು ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ನನ್ನನ್ನು ಪ್ರೀತಿಸುತ್ತಿರುವ ಎಲ್ಲ ತಂಗಿ ಅಕ್ಕಂದಿರ, ತಮ್ಮ ಅಣ್ಣಂದಿರ, ಅಪ್ಪ ಅಮ್ಮಂದಿರ, ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಧನ್ಯವಾದಗಳು ಅಂತಾನೆ. ಧನ್ಯವಾದಗಳು ಅಂತ ಲಾಸ್ಟ್ ಅಂತ ಹೇಳ್ತಾನೆ. ಅದು ಯಾವ್ದು ಗೊತ್ತಾ, ಅವನು ನಾರ್ಮಲ್ ವಯಸ್ಸಲ್ಲಿ ಹೇಳಲ್ಲಮ್ಮ, ಅವನು ಒಂಥರ ಬೇಸ್ ವಯಸ್ಸಲ್ಲಿ ಅಕ್ಕ ತಂಗಂದಿರ ಹಿಂಗ್ ಹೇಳ್ತಾನ ಅವನು. ಕ್ರೇಜಿ ಅವನು ಅಂತಾರ. ಗೈಸ್, ಇದು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದು ಸಾಂಗು. ಇದೇ ಸಾಂಗ್ಗೆ ಫಸ್ಟ್ ಟೈಮ್ ಪ್ರೈಸ್ ಬಂದಿದ್ದು ನಾನು ಆಡಿದ್ಕೆ. ನಾನ್ ಫಸ್ಟ್ ಆಡಿ ನಾನು ನನ್ನ ಫ್ಯಾಕ್ಟರ್ ತಗೊಂಡಿದ್ದೆ, ಅದನ್ನ ನನ್ನ ಮಗ ಕೇಳ್ಕೊಟ್ಟೆ ಅವ್ನಿಗೆ ಬಂತು. ಇದೇ ಫಸ್ಟ್ ಸಾಂಗು. ಎಲ್ಲ ಜೋಗಿ ಆಡ್ರಿ ಆಡಾಯ್ತು. ಒಳ್ಳೆ ಸಾಂಗ್ ಕೆಡ್ದಾಗ ಭೂಮಿ ತಾಯಿಯ ನೋಡೋ ಆಸೆಯ ಒತ್ತು ದಿನವೂ ಆ ಸೂರ್ಯ ಬರುತ್ತಾನೋ ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ. ಧ್ವನಿ ಕೇಳದೇನು ಕೇಳಯ್ಯ ನೀನು, ಈ ತಾಯಿಯದೆ ಕೂಗನು ಇಡುವನು ವರವನ್ನು ಕೊಡುತ್ತಾಯಿ ಜನ್ಮವನು. ಕಡೆತನಕ ಮರೆಯಲ್ಲ ಜೋಗಿ.
ಯಾಕೋ ಅಳ್ತಾ ಇದ್ಯಾ? ನನ್ ಬೈದಿದ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ಟ. ಏನ್ ಬೈದೆ ನೀನು? ನಾನು ಇದು ಒಳ್ಳೆ ಸಾಂಗ್ ಬಂದಿತ್ತಲ್ಲ, ಇವಳು ಜೋಗೆ ಅನ್ಬಿಟ್ಲು. ನಾನ್ ಬೇರೆ ಒಳ್ಳೆ ಫೀಲ್ ಅಲ್ಲಿ ಇದ್ದೆ ಸಾಂಗ್ ಆಡೋದಿಕ್ಕೆ. ಅದಕ್ಕೆ ನಾ ಬುಜ್ಜಿ ಇಲ್ಲ, ನಿಮ್ಮ ಅಮ್ಮನ ನೆನ್ಸ್ಕೊಳತ್ತ ಗೈಸ್. ಅವಳು ಅವ್ರ ಅಮ್ಮನ್ನ ಡ್ಯಾಡಿ ಅಣ್ಣ ಬಂದಿರಲ್ಲ, ಅವ್ರಿಬ್ರು ನಾನು ನೆನ್ಸ್ಕೊಂಡು ಅಳ್ತಾಳ ಗೈಸ್. ನಾನ್ ಬೈದಿದ್ದಕ್ಕೆ ಅಳ್ತಲ್ಲ, ಅವ್ರಿಬ್ರು ಬಂದಿಲ್ಲ ಅನ್ನೋಕ್ಕೋಸ್ಕರ ಅಳ್ತಿದ್ದಾಳೆ. ಮತ್ತೆ ಯಾಕೋ ಅಳ್ತಿರೋದು? ನಾನ್ ಬೈದಿದ್ಕ ಅಲ್ಲಿಂದ ಖುಷಿಯಾಗಿ ಬಂದಿದ್ದು ಗೈಸ್. ಅಲ್ಲಿಂದ ಪಾಪ ಖುಷಿಯಾಗಿ ಬಂದಿದ್ದು. ಇಲ್ಲಿ ನೋಡಿ ಫುಲ್ ಇಲ್ಲಿ ಹತ್ಕೊಂಡ್ಬಿಟ್ಟಾಳ ಆಗ್ಲೇ. ಅಳೋದಂದ್ರೆ ಒಂಥರ ಏನದು, ಅವಳಿಗೊಂಥರ ಏನೋ ಖುಷಿ ಅಳೋದಂದ್ರೆ. ಸೊ ಗೈಸ್, ನಾನ್ ಬೈದಿರೋದಕ್ಕಲ್ಲ, ಅದು ಸಾಂಗ್ ಬಂದಿರೋದಕ್ಕೆ ಅಲ್ವಾ ಚೋಟು? ಅಲ್ವಾ ಡಾನ್? ಮೇ ಹೂ ಡಾನ್, ಮಿನಿ ಡಾನ್, ಚೋಟು ಡಾನ್. ಕರೆಕ್ಟ್ ಗೈಸ್, ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಅದೇ ಮನೆ ಅಲ್ಲಿ ಇದೆಯಲ್ಲ, ಅಲ್ಲಿ ನಿಮಗೆ ಚಪ್ರ ಕಾಣಿಸ್ತಿದೆ ನೋಡಿ, ಚಪ್ರ ಜೊತೆಗೆ ಈ ಕಡೆ ಶಾಮಿಯಾನ, ಅದೇ ಮನೆ ಹೋಗುವ. ಅಲ್ಬೇಡ ಬಾರ ಆಯ್ತು. ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ, ಕಣ್ಣೀರೇಕೆ ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ದುರಂತ ಆಗಿದೆ, ಇಂಥ ದುರಂತ ಆಗಿದೆ ಪಾಪ. ಎಷ್ಟು ಚೋಟ ಮರಿಗೆ ಎಷ್ಟು ಗಾಯ ಆಗಿದೆ ನೋಡಿ. ಎಲ್ಲವರ ಮನೆ ಮಾಡೋದು. ಹಾ ನೋಡಿ, ಏನ್ ಗೊತ್ತಾ ನನಗೆ ಏನ್ ಗೊತ್ತಾ ಬುಜ್ಜಿ, ಕೆಟ್ಟ ಅಭ್ಯಾಸ ಏನಂದ್ರೆ ಎಲ್ಲಾರ ಗಾಯ ಆದ್ರೆ ಅಲ್ಲಿ ಹೋಗು ಜಾಗ ಕೊಡಿಕ ಒಂಥರ ಸಕ್ಕತ್ತಾಗಿರುತ್ತೆ. ಅಯ್ಯೋ ಸುಂದಿರು, ಯಾರ್ದು ಮನೆಗೆ ಬಂದಿರೋ, ನಿಮ್ಮ ಮತ್ತೆ ಮನೆಗೆ ಬಂದಿರೋದು. ಕಿರ್ತಾ ಕೂತಾಳೆ ಕೈಸಿ. ಇವನು ಇಷ್ಟು ಉದ್ದ ಇದ್ದ, ನನ್ನ ಮಗ ಇಷ್ಟು ಉದ್ದ ಆಗ್ಬಿಟ್ಟವನೆ. ಅಂಕಲ್ ವಿಶ್ ಮಾಡ್ಬೇಕಲ್ವ ಅಂಕಲ್? ಕಂಗ್ರಾಟ್ಸ್ ಅಂಕಲ್. ಆಂಟಿ ಕಂಗ್ರಾಟ್ಸ್ ಆಂಟಿ, ವಿಶ್ ಮಾಡ್ಬೇಕು. ಗೈಸ್, ನಮ್ಮಪ್ಪ ಮುಯಿ ಕೊಡ್ತಾರೆ. ಮುಯಿ ಏನಕ್ಕೆ ಕೊಡ್ತಾರೆ ಅಂತ ಹೇಳ್ತೀನಿ. ಏನಕ್ಕೆ ಪಾಪ? ನಾನು ಮನೆ ಕಟ್ಟಾಗಲೂ ಕೊಡ್ಬೇಕಂತ ತಾನೆ? ಗೊತ್ತಿಲ್ಲ, ಎಲ್ಲ ಕೊಡ್ತಾರೆ, ನಾವು ಕೊಡ್ತೀವಿ. ಅಷ್ಟೇ ಪದ್ಧತಿ, ಅಷ್ಟೇ ಪದ್ಧತಿ. ನಾನು ಕೊಟ್ಟಿದ್ದು ನಾನೇ 500 ರೂಪಾಯಿ ಹಾಕಿರೋದು. ಹಾಯ್ ಪುಟ್ಟ, ಹಾಯ್. ಏನ್ ಹೆಸರು? ಲೇಖನ. ಸೂಪರ್, ಬಾ ತಗೊಳ್ಳುವಂತೆ. ಈಗ ಒಂದ್ ನಿಮಿಷ ಕೇಳೋಣ. ಈಗ ಎಷ್ಟು ಇಂಜಿನಿಯರ್ ಓದಿದಾರೆ? ಸೈನ್ಸ್ ಓದ್ತೇನೆ. ಸೈನ್ಸ್ ಓದ್ತಲ್ಲ ಆಂಟಿ. ನಿಮ್ಮ ಅಮ್ಮ ಕರ್ಕೋಬೇಕು. ಇಲ್ಲ ಈತ ಯಾರು ಕಷ್ಟ ಇಲ್ಲ ಅಂತ ಹೇಳಿದ್ದು. ನನಗೆ ಕಷ್ಟಪ್ಪ ಸೈನ್ಸ್ ಅಂದ್ರೆ, ಸಿಕ್ಕಾಪಟ್ಟೆ ಕಷ್ಟ ಆಗಲ್ಲ. ಆಂಟಿ ನೀವೇನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ ಆಂಟಿ, ಧನುನ ಸೈನ್ಸ್ ಓದಿಸ್ಬೇಕು. ಆಂಟಿ ಅವ್ನು ಹೋಗೇ ಬಿಡ್ತಾನೆ ವಾಪಸ್. ಅವನು ಹೂವನಿ ಸೈನ್ಸೇ ಓದ್ತೀನಿ ಅಂತ ಆರ್ಡರ್ ಮಾಡಿ. ಸೈನ್ಸ್ ಆಗ ಬರಲ್ಲ, ಬೇಡ ಸೈನ್ಸ್. ಅದೇನೋ ಬೇಡ ಬೇಡ ಆಂಟಿ, ಪಾಪ ಒಳ್ಳೆ ಹುಡುಗ, ಬೇಡ ತೆಗಿ ಬಾಬಾ. ನೋಡಿದ್ರ ಎಷ್ಟು ಜನ ಫೋಟೋ ತಗೋತಾರಂತ. ಏನಿಲ್ಲ ಎಷ್ಟು ಜನ ಫೋಟೋ ತಗೋತಾರೆ. ಏನಿಲ್ಲ ಬುಜ್ಜಿ, ಇಷ್ಟು ನಾನು ದೊಡ್ಡದಾಗೆ ಆಡ್ತಾ ಇರೋದು. ನಾನು ದೊಡ್ಡದಾಗೆ ಆಡ್ತಾ ಇರೋದು. ಒಟ್ಟು ನೀನು ಉರ್ಕೊಂಡ ಸಾಕು ನನಗೆ. ಅಳಂಗಿಲ್ಲ, ಅಪರೂಪ ಹುಡುಗಾಗ್ಬಿಟ್ಟಿದ್ಯಾ. ನಮ್ಮ ಹುಡುಗಂಗೆ ಹೆಣ್ ಸಿಗೋದ್ ಕಷ್ಟ ಅಂತ ಅವ್ರ ಅಮ್ಮ ಹೇಳ್ಕೊತಿದ್ರು. RCB ಕಪ್ ತಗೊಳ್ಳೋದಲ್ಲ, ಅವರೇ ತೆಗಿತಾರೆ ನೋಡಿ. ಈ ಸಲ ಕಪ್ ನಮ್ದೆ. ಯಾಕೆ ಹೇಳು? ಟಾಪ್ 1 ಅವ್ರ ಈ ಸಲ. ಇಲ್ಲಿಗೆ ಬಂದಾಗೆಲ್ಲ ನಾನು ಒಟ್ನಲ್ಲಿ ಬಂದೇ ಬರ್ತೀನಿ. ಏನಕ್ಕಂದ್ರೆ ಇಲ್ಲಿ ಬಂದಾಗ ಏನೋ ಒಂದು ಖುಷಿ, ನೆಮ್ಮದಿ, ನನಗೊಂಥರ ಖುಷಿ ಆಗ್ಬಿಡುತ್ತೆ. 50K ನಮ್ಮಮ್ಮ ಗ್ಯಾಪ್ ಅಲ್ಲಿ ಯಾರ್ದು ಬೇರೆ ಸ್ಲಿಪ್ಪರ್ ಹಾಕೊಂಡ್ಬಿಟ್ಟವ್ರೆ.